ಈಗ ನಾನು ಎಲ್ಲಿದ್ದೀನಿ ಅಂದರೆ ಬಿದಿರಕೆರೆಗಿದ್ದೀನಿ. ಈ ನೀರು ಬಂದುಬಿಟ್ಟು ಮಾರಿಕಣಿವೆ ಡ್ಯಾಮ್ ನೀರು. ಇದು ಯಾವ ಊರಿಗೆ ಬರ್ತಾಯಿದೆ ಅಂತಂದರೆ ಬಿದಿರಕೆರೆ ಊರಲ್ಲಿ ಅವರು ವಾರಕ್ಕೊಂದು ಸರ್ತಿ 15 ದಿವ್ಸಕ್ಕೊಂದು ಸರ್ತಿ ಮಾರಿಕಣಿವೆ ಡ್ಯಾಮ್ ಹಿರೂರಲ್ಲಿ ಐತಲ್ಲ, ಅವರು ಪ್ರತಿಯೊಂದು ಗ್ರಾಮಾಂತರ ಊರಿಗೆ ಬಿಡ್ತಾರೆ ಕಾಲುವೆ ಮುಖಾಂತರ. ನೋಡ್ಬೋದು ನೀವು, ಜಸ್ಟ್ ಆದರೆ ಅಲ್ಲಿ ದೊಡ್ಡ ಕಾಲುವೆ ಐತೆ, ಪ್ರತಿಯೊಂದು ಹೊಲ್ದಾಗೂ ಇದೇ ರೀತಿ ನೀರು ಹೋಗ್ತಾಯಿದೆ. ಬೋರು ಅವಶ್ಯಕತೆಯೇ ಇಲ್ಲ, ಸಖತ್ತಾಗಿ ಹೋಗ್ತದೆ. ಇಲ್ಲಿ ಜಾಸ್ತಿ ಅಂದರೆ ಮಾವಿನ ಗಿಡ, ಅಡಿಕೆ ತೋಟ ಮತ್ತು ತೆಂಗಿನ ಗಿಡ, ಬರೀ ತೋಟನೇ. ಕಾಲುವೆ ನೋಡ್ಬೋದು, ಈ ಕಡೆ ಐತೆ ಮತ್ತು ಈ ಕಡೆ ಐತೆ ದೊಡ್ಡ ಕಾಲುವೆ. ಇಲ್ಲಿ ಈ ಪ್ಲೇಸ್ನಾಗೆ, ಬಿದಿರಕೆರೆ ಪ್ಲೇಸ್ನಾಗೆ ಅನೇಕ ತೆಂಗಿನ ಗಿಡ, ಅಡಿಕೆ ತೋಟ ಬರೀ ಇವೆ ಜಾಸ್ತಿ. ಈ ಬಿದಿರಕೆರೆ ಪ್ಲೇಸ್ ಬಂದು ಹತ್ರ ಧರ್ಮಪುರ ಐತೆ. ಮೇಯ್ನಾಗಿ ಪ್ರತಿಯೊಂದು ಏನು ಬೇಕಾದರೂ ಸಾಮಗ್ರಿ ಮನೆಗೆ ಬೇಕಾದಂಥ ಸರಕು ತರೋಕ್ಕೆ ಇವರು ಹಿರೂರಿಗೆ ಹೋಗ್ತಾರೆ. ಇಲ್ಲಿ ನೋಡ್ಬೋದು, ಮಾರಿಕಣಿವೆ ಡ್ಯಾಮ್ ನೀರು ಹೋಗ್ತಾ ಐತೆ. ಸ್ವಲ್ಪ ದೂರದಾಗ ಕಾಣೋದೇ ಬಿದಿರಕೆರೆ. ಏನು ಒಂದು 15 ದಿವ್ಸಕ್ಕೊಂದು ಸರ್ತಿ ಬಿಡ್ತಾರೆ? ಇಲ್ಲ, ಬೇಸಿಗೆ ಕಾಲದಾಗ ಜಾಸ್ತಿ ಬಿಡ್ತಾರೆ. ಬೇಸಿಗೆ ಕಾಲದಾಗೆ? ಹಾಂ ಹಾಂ ಸರಿ. 2 ತಿಂಗಳು ಒಂದ್ಸಲ ಬಿಡ್ತಾರೆ ಬೇಸಿಗೆ ಕಾಲಕ್ಕೆ. ಹಾಂ. ಅಣ್ತಮ್ಮ, ನಮ್ಮ ಅಣ್ತಮ್ಮ.